ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಜನರು ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಈಗ ಈ ರೀತಿ ಮಳೆ ಆದ್ರೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರ್ತವೆ. ಈ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಒಬ್ಬ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಬೈಕ್ ಸಮೇತ ಹೊಸ್ಕೊಂಡು ಹೋಗಿದ್ದಾನೆ ನೋಡಿ ಒಬ್ಬ ವ್ಯಕ್ತಿ. ಸುರೇಶ್ ನಿಜಗುಣಿ ಗುಂಡಣ್ಣವಾರ್ ನಾಪತ್ತೆ ಆದಂತಹ ವ್ಯಕ್ತಿ, ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ನೀರು ರಭಸವಾಗಿದ್ದರೂ ಕೂಡ ದುಸ್ಸಾಹಸಕ್ಕೆ ಕೈ ಹಾಕಿ ಈ ರೀತಿ ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಸದ್ಯ ಕೊಚ್ಚಿಕೊಂಡು ಹೋದ ವ್ಯಕ್ತಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುರೇಶ್ ನಿಜಗುಣಿ ಗುಂಡಣ್ಣವರ್ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ವಾಪಸ್ ತನ್ನ ಊರಿಗೆ ಮನೆಗೆ ಹೋಗ್ತಾ ಇದ್ದ ಟೈಮ್ನಲ್ಲಿ ವಿಪರೀತ ಮಳೆ ಮತ್ತು ನೀರಿನ ರಭಸವನ್ನು ಲೆಕ್ಕಿಸದೆ ಹಳ್ಳ ದಾಟೋದಕ್ಕೆ ದುಸ್ಸಾಹಸ ಮಾಡಿದ್ದೇ ವ್ಯಕ್ತಿ ಕೊಚ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಈಗ ವ್ಯಕ್ತಿ ಕೊಚ್ಕೊಂಡು ಹೋಗಿರುವಂತದ್ದು ಶೋಧ ಕಾರ್ಯ ನಡೆದಿದೆ ಆತನ ಪತ್ತೆಗಾಗಿ. ಈವರೆಗೂ ಎಲ್ಲಿ ಏನು ಎತ್ತ ಅನ್ನೋದರ ಮಾಹಿತಿ ಸಿಕ್ಕಿಲ್ಲ. ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿರುವ ಘಟನೆ ಇದು. ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಜನರು ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಈಗ ಈ ರೀತಿ ಮಳೆ ಆದ್ರೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರ್ತವೆ. ಈ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಒಬ್ಬ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಬೈಕ್ ಸಮೇತ ಹೊಸ್ಕೊಂಡು ಹೋಗಿದ್ದಾನೆ ನೋಡಿ ಒಬ್ಬ ವ್ಯಕ್ತಿ. ಸುರೇಶ್ ನಿಜಗುಣಿ ಗುಂಡಣ್ಣವಾರ್ ನಾಪತ್ತೆ ಆದಂತಹ ವ್ಯಕ್ತಿ, ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ನೀರು ರಭಸವಾಗಿದ್ದರೂ ಕೂಡ ದುಸ್ಸಾಹಸಕ್ಕೆ ಕೈ ಹಾಕಿ ಈ ರೀತಿ ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಸದ್ಯ ಕೊಚ್ಚಿಕೊಂಡು ಹೋದ ವ್ಯಕ್ತಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುರೇಶ್ ನಿಜಗುಣಿ ಗುಂಡಣ್ಣವರ್ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ವಾಪಸ್ ತನ್ನ ಊರಿಗೆ ಮನೆಗೆ ಹೋಗ್ತಾ ಇದ್ದ ಟೈಮ್ನಲ್ಲಿ ವಿಪರೀತ ಮಳೆ ಮತ್ತು ನೀರಿನ ರಭಸವನ್ನು ಲೆಕ್ಕಿಸದೆ ಹಳ್ಳ ದಾಟೋದಕ್ಕೆ ದುಸ್ಸಾಹಸ ಮಾಡಿದ್ದೇ ವ್ಯಕ್ತಿ ಕೊಚ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಈಗ ವ್ಯಕ್ತಿ ಕೊಚ್ಕೊಂಡು ಹೋಗಿರುವಂತದ್ದು ಶೋಧ ಕಾರ್ಯ ನಡೆದಿದೆ ಆತನ ಪತ್ತೆಗಾಗಿ. ಈವರೆಗೂ ಎಲ್ಲಿ ಏನು ಎತ್ತ ಅನ್ನೋದರ ಮಾಹಿತಿ ಸಿಕ್ಕಿಲ್ಲ. ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿರುವ ಘಟನೆ ಇದು. ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಜನರು ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಈಗ ಈ ರೀತಿ ಮಳೆ ಆದ್ರೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರ್ತವೆ. ಈ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಒಬ್ಬ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಬೈಕ್ ಸಮೇತ ಹೊಸ್ಕೊಂಡು ಹೋಗಿದ್ದಾನೆ ನೋಡಿ ಒಬ್ಬ ವ್ಯಕ್ತಿ. ಸುರೇಶ್ ನಿಜಗುಣಿ ಗುಂಡಣ್ಣವಾರ್ ನಾಪತ್ತೆ ಆದಂತಹ ವ್ಯಕ್ತಿ, ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ನೀರು ರಭಸವಾಗಿದ್ದರೂ ಕೂಡ ದುಸ್ಸಾಹಸಕ್ಕೆ ಕೈ ಹಾಕಿ ಈ ರೀತಿ ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಸದ್ಯ ಕೊಚ್ಚಿಕೊಂಡು ಹೋದ ವ್ಯಕ್ತಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುರೇಶ್ ನಿಜಗುಣಿ ಗುಂಡಣ್ಣವರ್ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ವಾಪಸ್ ತನ್ನ ಊರಿಗೆ ಮನೆಗೆ ಹೋಗ್ತಾ ಇದ್ದ ಟೈಮ್ನಲ್ಲಿ ವಿಪರೀತ ಮಳೆ ಮತ್ತು ನೀರಿನ ರಭಸವನ್ನು ಲೆಕ್ಕಿಸದೆ ಹಳ್ಳ ದಾಟೋದಕ್ಕೆ ದುಸ್ಸಾಹಸ ಮಾಡಿದ್ದೇ ವ್ಯಕ್ತಿ ಕೊಚ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಈಗ ವ್ಯಕ್ತಿ ಕೊಚ್ಕೊಂಡು ಹೋಗಿರುವಂತದ್ದು ಶೋಧ ಕಾರ್ಯ ನಡೆದಿದೆ ಆತನ ಪತ್ತೆಗಾಗಿ. ಈವರೆಗೂ ಎಲ್ಲಿ ಏನು ಎತ್ತ ಅನ್ನೋದರ ಮಾಹಿತಿ ಸಿಕ್ಕಿಲ್ಲ. ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿರುವ ಘಟನೆ ಇದು.
ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಜನರು ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಈಗ ಈ ರೀತಿ ಮಳೆ ಆದ್ರೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರ್ತವೆ. ಈ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಒಬ್ಬ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಬೈಕ್ ಸಮೇತ ಹೊಸ್ಕೊಂಡು ಹೋಗಿದ್ದಾನೆ ನೋಡಿ ಒಬ್ಬ ವ್ಯಕ್ತಿ. ಸುರೇಶ್ ನಿಜಗುಣಿ ಗುಂಡಣ್ಣವಾರ್ ನಾಪತ್ತೆ ಆದಂತಹ ವ್ಯಕ್ತಿ, ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ನೀರು ರಭಸವಾಗಿದ್ದರೂ ಕೂಡ ದುಸ್ಸಾಹಸಕ್ಕೆ ಕೈ ಹಾಕಿ ಈ ರೀತಿ ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಸದ್ಯ ಕೊಚ್ಚಿಕೊಂಡು ಹೋದ ವ್ಯಕ್ತಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುರೇಶ್ ನಿಜಗುಣಿ ಗುಂಡಣ್ಣವರ್ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ವಾಪಸ್ ತನ್ನ ಊರಿಗೆ ಮನೆಗೆ ಹೋಗ್ತಾ ಇದ್ದ ಟೈಮ್ನಲ್ಲಿ ವಿಪರೀತ ಮಳೆ ಮತ್ತು ನೀರಿನ ರಭಸವನ್ನು ಲೆಕ್ಕಿಸದೆ ಹಳ್ಳ ದಾಟೋದಕ್ಕೆ ದುಸ್ಸಾಹಸ ಮಾಡಿದ್ದೇ ವ್ಯಕ್ತಿ ಕೊಚ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಈಗ ವ್ಯಕ್ತಿ ಕೊಚ್ಕೊಂಡು ಹೋಗಿರುವಂತದ್ದು ಶೋಧ ಕಾರ್ಯ ನಡೆದಿದೆ ಆತನ ಪತ್ತೆಗಾಗಿ. ಈವರೆಗೂ ಎಲ್ಲಿ ಏನು ಎತ್ತ ಅನ್ನೋದರ ಮಾಹಿತಿ ಸಿಕ್ಕಿಲ್ಲ. ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿರುವ ಘಟನೆ ಇದು. ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಜನರು ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಈಗ ಈ ರೀತಿ ಮಳೆ ಆದ್ರೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರ್ತವೆ. ಈ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಒಬ್ಬ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಬೈಕ್ ಸಮೇತ ಹೊಸ್ಕೊಂಡು ಹೋಗಿದ್ದಾನೆ ನೋಡಿ ಒಬ್ಬ ವ್ಯಕ್ತಿ. ಸುರೇಶ್ ನಿಜಗುಣಿ ಗುಂಡಣ್ಣವಾರ್ ನಾಪತ್ತೆ ಆದಂತಹ ವ್ಯಕ್ತಿ, ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ನೀರು ರಭಸವಾಗಿದ್ದರೂ ಕೂಡ ದುಸ್ಸಾಹಸಕ್ಕೆ ಕೈ ಹಾಕಿ ಈ ರೀತಿ ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಸದ್ಯ ಕೊಚ್ಚಿಕೊಂಡು ಹೋದ ವ್ಯಕ್ತಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುರೇಶ್ ನಿಜಗುಣಿ ಗುಂಡಣ್ಣವರ್ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ವಾಪಸ್ ತನ್ನ ಊರಿಗೆ ಮನೆಗೆ ಹೋಗ್ತಾ ಇದ್ದ ಟೈಮ್ನಲ್ಲಿ ವಿಪರೀತ ಮಳೆ ಮತ್ತು ನೀರಿನ ರಭಸವನ್ನು ಲೆಕ್ಕಿಸದೆ ಹಳ್ಳ ದಾಟೋದಕ್ಕೆ ದುಸ್ಸಾಹಸ ಮಾಡಿದ್ದೇ ವ್ಯಕ್ತಿ ಕೊಚ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಈಗ ವ್ಯಕ್ತಿ ಕೊಚ್ಕೊಂಡು ಹೋಗಿರುವಂತದ್ದು ಶೋಧ ಕಾರ್ಯ ನಡೆದಿದೆ ಆತನ ಪತ್ತೆಗಾಗಿ. ಈವರೆಗೂ ಎಲ್ಲಿ ಏನು ಎತ್ತ ಅನ್ನೋದರ ಮಾಹಿತಿ ಸಿಕ್ಕಿಲ್ಲ. ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿರುವ ಘಟನೆ ಇದು.